ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ನಾನು ಈಗಾಗಲೇ ನಿಮ್ಗೆ ಒಂದ್ಸಲ ಗಂಗಾವನ ರೆಸಾರ್ಟು ಹೋಮ್ ಸ್ಟೇ ಇರೋದು ಎಲ್ಲಿ ಮತ್ತು ಯಾವ ರೀತಿ ಇದೆ ಅನ್ನೋದನ್ನು ಸ್ವಲ್ಪ ತೋರಿಸಿದ್ದೀನಿ. ಇವತ್ತು ಕೂಡ ನಾನು ಈ ಹೋಮ್ ಸ್ಟೇಗೆ ಬಂದಿದ್ದೀನಿ. ಗಂಗಾವನ ಹೋಮ್ ಸ್ಟೇ ಇದು ಎಲ್ಲಿ ಇದೆ, ಯಾವ ರೀತಿ ಇದೆ, ಮತ್ತು ಇಲ್ಲಿರುವಂತಹ ಈ ಕಾಟೇಜ್ಗಳು ಯಾವ ರೀತಿ ಇದೆ, ಊಟದ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನೆಲ್ಲವನ್ನು ಇವತ್ತು ನಾನು ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುವಂತಹ ಪರಿಸರ ಇದು. ಮಲೆನಾಡನ್ನು ನಾನಂತೂ ತುಂಬಾ ಇಷ್ಟಪಡ್ತೀನಿ. ನಿಮಗೆಲ್ಲರಿಗೂ ಕೂಡ ಮಲೆನಾಡು, ಈ ಹಸಿರು ಪರಿಸರ ಅಂತಂದೆಲ್ಲ ತುಂಬಾ ಇಷ್ಟ ಆಗ್ಬೋದು. ಈ ಮಲೆನಾಡನ್ನು ಯಾರ್ಯಾರು ಇಷ್ಟಪಡ್ತೀರಾ ಅನ್ನೋರೆಲ್ಲರೂ ಈ ಹೋಮ್ ಸ್ಟೇಗೆ ಖಂಡಿತ ಬನ್ನಿ, ಒಂದಿನ ಉಳ್ಕೊಂಡು ಇಲ್ಲಿರುವಂಥ ಈ ಪರಿಸರವನ್ನೆಲ್ಲ ನೀವು ಕೂಡ ಆನಂದಿಸಿಕೊಂಡು ಹೋಗಿ ಅಂತ ಹೇಳ್ತೀನಿ. ಬನ್ನಿ, ಇವತ್ತು ನಾನು ನಿಮಗೆ ಇಲ್ಲಿರುವಂಥ ಈ ಪರಿಸರವನ್ನೆಲ್ಲ ತೋರಿಸ್ತೀನಿ ಮತ್ತು ಇಲ್ಲಿ ಯಾವ ರೀತಿ ಇದೆ ಕಾಟೇಜ್ ಅನ್ನೋದನ್ನೆಲ್ಲವನ್ನು ತೋರಿಸ್ತೀನಿ. ನನ್ನ ಜೊತೆ ಬನ್ನಿ ಫ್ರೆಂಡ್ಸ್. ಈ ಗಂಗಾವನ ಹೋಮ್ ಸ್ಟೇಗೆ ನೀವು ಹುಬ್ಬಳ್ಳಿ ಮಾರ್ಗವಾಗಿಯೂ ಬರ್ಬೋದು. ಹುಬ್ಬಳ್ಳಿ ತನಕ ನೀವು ವಿಮಾನದಲ್ಲೂ ರೈಲಿನಲ್ಲೂ ಬಂದರೆ ಅಲ್ಲಿಂದ ಇಲ್ಲಿ ತನಕ ಬರ್ಬೋದು. ಬಂದ್ಕೊಂಡು ಇಲ್ಲಿಂದ ನೀವು ಹಲವಾರು ಪ್ರವಾಸಿ ತಾಣಗಳನ್ನು ನೋಡಬಹುದು. ಗಂಗಾವನ ಹೋಮ್ ಸ್ಟೇನಲ್ಲಿ ನೀವು ಉಳ್ಕೊಂಡಿರಿ ಅಂತ ಆದರೆ ನಂತರ ನೀವು ಇಲ್ಲಿಂದ ಮಾಗೋಡ್ ಫಾಲ್ಸು, ಸಾತೋಡಿ ಫಾಲ್ಸು, ಜೇನ್ಕಲ್ ಗುಡ್ಡ, ಗಂಟೆ ಗಣಪತಿ ದೇವಸ್ಥಾನ, ಚಂದಗುಳಿ, ಕೌಡಿಕೆರೆ, ಗೋಕರ್ಣ, ಹೀಗೆ ಹಲವಾರು ಕ್ಷೇತ್ರಗಳು ಕೂಡ ಇಲ್ಲಿಂದ ಹತ್ತಿರ ಆಗುತ್ತೆ. ನೀವು ಇದನ್ನೆಲ್ಲವನ್ನು ನೋಡ್ಬೋದು. ಇಷ್ಟೇ ಅಲ್ಲದೆ ಕೂಡ ಇನ್ನೂ ಹಲವಾರು ಫಾಲ್ಸ್ಗಳು, ದೇವಸ್ಥಾನಗಳು ಎಲ್ಲನೂ ಈ ಏರಿಯಾದ ಸುತ್ತಮುತ್ತಲೂ ಇವೆ. ಇವಾಗ ನೋಡಿ, ಇಲ್ಲಿ ಇರುವಂತಹ ಈ ಏರಿಯಾವನ್ನು ಕೂಡ ತೋರಿಸ್ತೀನಿ. ಇಲ್ಲೇ ಇವರು ಅಡುಗೆ ಮಾಡ್ತಾರೆ, ಊಟಕ್ಕೆಲ್ಲ ಸರ್ವ್ ಮಾಡೋದು ಇಲ್ಲೇ. ಇವರೇ ಇಲ್ಲಿ ಅಡುಗೆಯನ್ನು ಮಾಡ್ತಾರೆ. ತುಂಬ ಚೆನ್ನಾಗಿ ಅಡುಗೆಯನ್ನು ಮಾಡ್ತಾರೆ. ಮಲೆನಾಡಿನ ಅಡುಗೆಯನ್ನು ಬೇಕಾದರೂ ಮಾಡ್ತಾರೆ. ಮಲೆನಾಡು, ಕರಾವಳಿ ಅಡುಗೆ, ಸೌತ್ ಇಂಡಿಯನು, ನಾರ್ತ್ ಇಂಡಿಯನ್, ಯಾವ ಅಡುಗೆ ಬೇಕು ಅಂದ್ರೂ ಕೂಡ ತುಂಬ ಚೆನ್ನಾಗಿ ನಮಗೆ ಇಷ್ಟವಾಗುವಂತಹ ರೀತಿಯಲ್ಲಿ ಮಾಡಿ ಇವರು ಬಡಿಸ್ತಾರೆ. ನೀವು ಇಲ್ಲಿ ಬಂದರೆ ಇವರ ಅಡುಗೆಯನ್ನು ಕೂಡ ಖಂಡಿತ ಇಷ್ಟಪಡ್ತೀರಾ. ಇವರು ಯಾವ್ಯಾವ ರೀತಿಯಲ್ಲಿ ಸ್ಪೆಷಲ್ ಆದಂಥ ಅಡುಗೆಗಳನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದೆ ಹೇಳ್ತೀನಿ. ಬನ್ನಿ, ಇವಾಗ ಇಲ್ಲಿ ಎಷ್ಟೊಂದೆಲ್ಲ ಚೆನ್ನಾಗಿದೆ. ಊಟದ ಹಾಲ್ ಕೂಡ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ನನ್ನ ಜೊತೆ ಬನ್ನಿ. ಊಟದ ಹಾಲ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೀವೇನೇ ನೋಡ್ಬೋದು. ನೋಡಿ, ಎಷ್ಟೊಂದೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ, ಕ್ಲೀನಾಗೂ ಕೂಡ ಇದೆ. ನೋಡಿ, ಈ ಥರ ಎಲ್ಲ ಕಡೆಗೆ ಸಪ್ರೇಟಾಗಿ ಟೇಬಲನ್ನು ಅರೇಂಜ್ ಮಾಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕೂಡ ಊಟ ಮಾಡ್ಬೋದು, ಇಲ್ಲಾಂದರೆ ಸಪ್ರೇಟಾಗಿ ಕೂಡ ಊಟ ಮಾಡ್ಬೋದು. ನೋಡಿ, ಎಷ್ಟೊಂದೆಲ್ಲ ಚೆನ್ನಾಗಿ ಇಟ್ಟಿದ್ದಾರೆ ಅಂತ ನೀವೇನೇ ನೋಡಿ ಫ್ರೆಂಡ್ಸ್. ತುಂಬ ಕ್ಲೀನಾಗಿ ಕೂಡ ಇದೆ. ಎಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟೊಂದೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೀವೇನೇ ನೋಡ್ಬೋದು. ತುಂಬ ಕ್ಲೀನಾಗಿ ಇದೆ. ಒಂದೇ ಒಂದು ನೋಡಿ, ಸೊಳ್ಳೆ ಇಲ್ಲ, ನೊಣ ಇಲ್ಲ, ಏನೂ ಇಲ್ಲ. ನೋಡಿ, ಫುಲ್ಲೆಲ್ಲ ಗಾರ್ಡನ್ ಇದೆ, ಆದ್ರೂ ಕೂಡ ಎಷ್ಟೊಂದು ಕ್ಲೀನ್ ಇದೆ. ಸ್ವಲ್ಪ ಧೂಳು ಕೂಡ ಇಲ್ಲ. ನೀವೇನೇ ನೋಡ್ಬೋದು. ಇಷ್ಟೊಂದೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿ. ಇವಾಗ ಬನ್ನಿ ಫ್ರೆಂಡ್ಸ್, ಇಲ್ಲಿ ಅಡುಗೆ ಮನೆಯನ್ನು ನೋಡೋಣ. ಇಷ್ಟೊಂದು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇದು ಇಲ್ಲಿರುವಂಥ ಕಿಚನ್ನು. ಇವರು ಇಲ್ಲಿ ಅಡುಗೆ ಮಾಡುವಂಥ ಕುಕ್. ನಾನು ಹೇಳಿದೆ ಅಲ್ವಾ. आपका नाम क्या है भैया? मेरा नाम विमल गेवाली है. मैं नेपाल से हूँ. मैं इधर मॉर्निंग में मेरे पास जो इडली, सांभर, परोठा, छोले भटूरा, कौन सा भी बनाते हैं? हाँ, चाइनीज, नॉर्थ इंडियन, ये सब बनाते हैं. चाइनीज भी बनाते हैं. नेपाल का जो मोमोस बोलते हैं ना, हाँ हाँ, वो भी बनाते हैं. वो एक दिन पहले बोलना, उस हिसाब से बन जाता है. ओके. और पूरी भाजी होना, पूरी भाजी नहीं तो आलू परोठा बनाना तो दही के साथ ग्रीन चटनी. और जैसा इडली सांभर बनाएंगे तो उसके नारियल चटनी और ये लहसुन डाल के लहसुन से अलग चटनी भी बनता है. सांभर उस हिसाब से जैसा गेस्ट जो पसंद करते हैं उस हिसाब से बनाते हैं. और लंच और डिनर के लिए? लंच के और डिनर के लिए भी बनाते हैं. किसी को फुल्का होना या राइस होना की, जैसा वो कुरमा होना वगैरह. हाँ. ये जो गेस्ट जो चॉइस करते हैं उस हिसाब से बनाते हैं. अलग अलग बनाते हैं. हाँ. अगर किसी को समझ लो बाई चांस नॉन वेज चाहिए वो भी बना देते हैं. वो भी बनाते हैं ना. बिरयानी वगैरह भी बनाते हैं. वेज बिरयानी, चिकन बिरयानी अलग अलग से बनाते हैं ना. बोलते हैं ना, उस हिसाब से बनाते हैं. गेस्ट को जो चॉइस होता है उस हिसाब से इधर मिल जाता है. वेज भी सेपरेट बनता है, नॉन वेज सेपरेट बनता है ना. सेपरेट बनता है ना. हाँ, ओके. यही चाहिए ना, सभी लोगों को चाहिए ना इन्फॉर्मेशन. नॉन वेज नहीं खाना है वो अलग से हमारे पास डिश भी अलग है. हाँ, वो अलग से बना के देते हैं. हाँ, अलग से बना के देते हैं आप लोग. ओके ओके भैया, थैंक यू. और इसके लिए ये वेज, वो प्लेट भी आप लोगों ने सब नेचुरल है, स्टील का है. हाँ हाँ, ये सब स्टील का है. हाँ हाँ, वो खाने का प्लेट भी सभी सेपरेट है, सेपरेट रखे हैं आप. अगर किसी को केला पत्ता में खाने का इंटरेस्ट है, केला पत्ता में भी बनाते हैं. उसमें भी बनाते हैं, केला पत्ते में भी. आपने ये मौसम का हिसाब से जैसा कोकम हुआ, तमड़ी हुआ, हाँ, उस हिसाब से इधर मिल जाता है.
नेचुरल फूड चाहिए तो गेस्ट को उस हिसाब से भी हम बना देते हैं। ಓಕೆ ಓಕೆ ಇದೇ ಕೂಡ ನಾನು ಇವತ್ತು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಯಾರಿಗೆಲ್ಲ ಬೆಳಗ್ಗೆ ವಾಕ್ ಮಾಡಬೇಕು ಅವರೆಲ್ಲ ಈ ಏರಿಯಾದಲ್ಲಿ ತುಂಬ ಚೆನ್ನಾಗಾಗುತ್ತೆ ವಾಕ್ ಮಾಡೋದಕ್ಕೆ ಕೂಡ. ನೋಡಿ ಇಲ್ಲಿ ಗಾರ್ಡನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ನೀವು ಎಷ್ಟೊಂದೆಲ್ಲ ಚೆನ್ನಾಗಿದೆ, ತುಂಬ ಖುಷಿ ಆಗುತ್ತೆ ಇದೆಲ್ಲ ಓಡಾಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಕ್ಕಳಿಗೆಲ್ಲ ಆಟ ಆಡ್ಬೋದು. ಮಕ್ಕಳಿಗೆಲ್ಲ ರಜೆ ಇದ್ದಾಗ ನಾವಿಲ್ಲಿ ಕರ್ಕೊಂಡ್ಬಂದರೆ ಮಕ್ಕಳು ತುಂಬ ಚೆನ್ನಾಗಿ ಇಲ್ಲಿ ಆಟ ಆಡಿಕೊಂಡು ತುಂಬ ಚೆನ್ನಾಗಿ ಖುಷಿಯಿಂದ ಇರ್ತಾರೆ. ಎಷ್ಟು ಚೆನ್ನಾಗಿರುವಂಥ ಪರಿಸರ ನೋಡಿ, ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿರುವಂಥ ಗಾರ್ಡನ್ ಇದೆ, ಹೂಗಳಿದೆ. ಪಕ್ಕದಲ್ಲೇ ನೋಡಿ ಅಡಿಕೆ ತೋಟ ಕೂಡ ಇದೆ. ನೋಡಿ ಅಡಿಕೆ ತೋಟ ಇದೆ, ತೆಂಗಿನ ಮರ ಇದೆ, ಎಲ್ಲನೂ ಇದೆ ಇಲ್ಲಿ. ಕೆಳಗಡೆ ಕೂಡ ಫುಲ್ ಅಡಿಕೆ ತೋಟ ಎಲ್ಲ ಇದೆ, ನೀವು ನೋಡ್ಬೋದು. ಹಣ್ಣಿನ ಗಿಡಗಳೆಲ್ಲ ಇದೆ. ಹಣ್ಣಿನ ಗಿಡಗಳ ಬಗ್ಗೆ ಕೂಡ ನಿಮಗೆಲ್ಲ ಪರಿಚಯ ಆಗುತ್ತೆ. ತುಂಬ ಜಾಸ್ತಿ ವೆರೈಟಿ ಹಣ್ಣಿನ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಅವರು. ಹೊಸ ಹೊಸ ವೆರೈಟಿ ಹಣ್ಣಿನ ಗಿಡಗಳು ಕೂಡ ಇದೆ. ಹೂವಿನ ಗಿಡಗಳು ತುಂಬಾ ಇದೆ. ಏನು ಇಲ್ಲ ಅಂತ ಕೇಳಬೇಕು, ಆ ತರಹ ಇದೆ ಇಲ್ಲಿ. ಎಲ್ಲನೂ ಒಂದೇ ಜಾಗದಲ್ಲಿ ಸಿಗುವಂತಹ ಸ್ಥಳ ಅಂತ ಹೇಳ್ಬೋದು ಇದು. ಹಾಗೆ ಇಲ್ಲಿರುವಂಥ ಮೊದಲು ನಾನು ತೋರಿಸಿದೆ ಅಲ್ವಾ, ಒಳಗಡೆ ಊಟದ ಹಾಲು ತುಂಬ ಚೆನ್ನಾಗಿದೆ, ಅಡುಗೆನೂ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಹಾಗೆ ಇಲ್ಲಿ ಬನ್ನಿ, ನಾನು ನಿಮಗೆ ಬೇರೆ ಕಾಟೇಜ್ ಎಲ್ಲ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಈ ಹೋಮ್ ಸ್ಟೇ ಬಗ್ಗೆ ಮತ್ತೊಂದು ಸಲ ಹೇಳಬೇಕು ಅಂತಂದರೆ, ಇಲ್ಲಿ ವಾತಾವರಣ ತುಂಬ ಫೆಮಿಲಿಯರ್ ಆಗಿರುತ್ತೆ, ಅದು ಒಂದು ಇಂಪಾರ್ಟೆಂಟು. ಹಾಗೆಯೇ ಅಲ್ಲಿ ತುಂಬ ಚೆನ್ನಾಗಿ ಸಾಯಂಕಾಲ ನಾವು ಫೈರ್ ಕ್ಯಾಂಪ್ ಬೇಕಾದರೆ ಮಾಡ್ಕೋಬೋದು. ರಾತ್ರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಫೈರ್ ಕ್ಯಾಂಪ್ ಮಾಡಿಕೊಂಡು ನಾವು ಫ್ಯಾಮಿಲಿ ಹೋಗಲಿ, ಫ್ರೆಂಡ್ಸ್ ಹೋಗಲಿ, ಎಲ್ಲ ಹೋದ್ರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಅಲ್ಲಿ ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಅವರ ಈ ಕಾನ್ಸೆಪ್ಟನ್ನು ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿರುವಂಥ ಕಾನ್ಸೆಪ್ಟ್ ಅಂತ. ಆ ಕಾನ್ಸೆಪ್ಟೇ ಒಂಥರ ಪಾಸಿಟಿವ್ ಆಗಿದೆ. ಪಾಸಿಟಿವ್ ಆಗಿರುವಂತಹ ಪರಿಸರದಲ್ಲಿ ನಾವು ಉಳ್ಕೊಂಡ್ರೆ ನಮ್ಮ ಮೈಂಡು ಕೂಡ ತುಂಬ ಫ್ರೆಶ್ ಆಗಿರುತ್ತೆ ಅಲ್ವಾ. ನಾವು ಯಾಕೆಂದರೆ ಯಾರೇ ಹೋದ್ರೂ ಕೂಡ ಅವರ ಆ ಟೆನ್ಷನ್ ಎಲ್ಲವನ್ನು ದೂರ ಮಾಡಿಕೊಂಡು 2 ದಿನ ಎಂಜಾಯ್ ಮಾಡೋದಕ್ಕೆ ಅಂತ ಹೋಗ್ತಾರಲ್ವ. ಆ ಟೈಮ್ನಲ್ಲಿ ಈ ತರಹ ಈ ಪರಿಸರದಲ್ಲಿ 2 ದಿನ ಉಳ್ಕೊಂಡು ಬಂದರೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ. ಬನ್ನಿ ಇವಾಗ ನಾನು ನಿಮಗೆ ಒಳಗಡೆ ಕೂಡ ತೋರಿಸ್ತೀನಿ. ಆ ಕಾಟೇಜ್ ಒಳಗಡೆ ಎಲ್ಲ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಅಲ್ಲಿ ಆಟ ಆಡೋದಕ್ಕೂ ಕೂಡ ಬೇರೆ ಬೇರೆ ಪ್ಲೇಸ್ಗಳಿದೆ. ನೋಡಿ ಇಲ್ಲಿ ನೀವು ನೋಡ್ಬೋದು ಈ ಟೆನ್ನಿಸ್ ಕೋರ್ಟ್ ಕೂಡ ಅಲ್ಲಿ ಮಾಡಿದ್ದಾರೆ. ಯಾರಿಗಾದರೂ ಆಟ ಆಡೋದಕ್ಕೆಲ್ಲ ಇಷ್ಟ ಇದ್ದರೆ ಅಲ್ಲಿ ಈ ಟೆನ್ನಿಸ್ ಕೋರ್ಟಲ್ಲಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ಬೋದು. ಹಾಗೆ ಇವಾಗ ಬನ್ನಿ ಈ ಕಾಟೇಜ್ ಒಳಗಡೆ ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ವಿಶಾಲವಾಗಿರುವಂತಹ ಕಾಟೇಜ್ ಇದೆ. ಹಾಗೆ ಅಲ್ಲಿ ಬಾಲ್ಕನಿ ಕೂಡ ಬರುತ್ತೆ. ಪ್ರತಿಯೊಂದು ಕಾಟೇಜ್ಗೂ ಕೂಡ ಬಾಲ್ಕನಿ ಇದೆ. ಬಾಲ್ಕನಿನಲ್ಲಿ ಕೂತ್ಕೊಂಡು ನೀವು ಮಳೆ ಬರೋ ಹೊತ್ತಿಗೆ ಬೇಕಾದರೆ ಮಳೆಯನ್ನು ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ಇಲ್ಲಾಂದರೆ ಸಾಯಂಕಾಲ ಹೊತ್ತಿಗೆಲ್ಲ ಅಲ್ಲಿ ತುಂಬ ತಂಪಾದಂತಹ ಗಾಳಿ ಬೀಸ್ತಾ ಇರುತ್ತಲ್ವ, ಆ ಗಾಳಿನಲ್ಲಿ ಕೂಡ ನಾವು ಕೂತ್ಕೊಂಡಿರ್ಬೋದು. ಒಟ್ಟಿನಲ್ಲಿ ಎಲ್ಲ ಕಾಟೇಜ್ಗಳಿಗೂ ಕೂಡ ಬಾಲ್ಕನಿಯನ್ನು ಇಟ್ಟಿದ್ದಾರೆ. ಹಾಗೆ ಕಾಟೇಜ್ ಕೂಡ ಅಷ್ಟೇ ಈ ಹಸಿರು ಪರಿಸರದ ಮಧ್ಯದಲ್ಲೇ ಇರೋದ್ರಿಂದ ತುಂಬ ಖುಷಿ ಆಗುವಂಥ ವಾತಾವರಣದಲ್ಲಿದೆ. ನೋಡಿ ಒಳಗಡೆನೂ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಕಾಟೇಜು, ಒಂದು ಕಾಟೇಜಿಂದ ಒಂದು ಕಾಟೇಜಿಗೆ ಗ್ಯಾಪ್ ಇದೆ. ಹಾಗೆ ನೋಡಿ ಒಳಗಡೆನೂ ಕೂಡ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಒಟ್ಟು 7 ಕಾಟೇಜಸ್ ಇದೆ. ಈ 7 ಕಾಟೇಜ್ ಕೂಡ ಒಂದೇ ವಿಧಾನದಲ್ಲಿ ಕಟ್ಟಿದ್ದಾರೆ, ಒಂದೇ ರೀತಿಯಲ್ಲಿ ಕಟ್ಟಿದ್ದಾರೆ. ಎಲ್ಲವೂ ಡಿಫ್ರೆಂಟ್ ಆಗೇನಿಲ್ಲ, ಸೇಮ್ ಇದೆ. ಅದಕ್ಕೆ ನಾನು ನಿಮಗೆ ಒಂದು ಕಾಟೇಜನ್ನು ಒಳಗಡೆ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ. ನೋಡಿ ತುಂಬ ವಿಶಾಲವಾದಂತಹ ರೂಮ್ ಕೂಡ ಇದೆ. ಹಾಗೆ ನೋಡಿ ಇಲ್ಲಿ ಈ ವಾಶ್ರೂಮ್ ಕೂಡ ಅಷ್ಟೇ ವಿಶಾಲವಾಗಿಯೇ ಕಟ್ಟಿದ್ದಾರೆ. ಒಟ್ಟಿನಲ್ಲಿ ತುಂಬ ಸುಂದರವಾಗಿ ಸುಸಜ್ಜಿತವಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ವ್ಯವಸ್ಥೆಯನ್ನು ಕೂಡ ಅಲ್ಲೇ ಇಟ್ಟಿದ್ದಾರೆ. ಹಾಗೆ ಅಲ್ಲಿ ಬೆಳೆದಂತಹ ಹಣ್ಣುಗಳನ್ನು ಕೂಡ ನಿಮಗೆಲ್ಲ ಕಿತ್ಕೊಡ್ತಾರೆ. ಆ ಹಣ್ಣುಗಳನ್ನೆಲ್ಲನೂ ಕೂಡ ನೀವು ತಿಂದು ಎಂಜಾಯ್ ಮಾಡ್ಬೋದು. ಯಾಕೆಂದರೆ ನಾವೆಲ್ಲ ಇವಾಗ ಈ ಪೇಟೆ ಪರಿಸರದಲ್ಲಿರುವಂಥವರಿಗೆಲ್ಲ ಈ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆಯುವಂತಹ ಕೆಲವೊಂದು ಹಣ್ಣುಗಳು ಗೊತ್ತೇ ಇರೋದಿಲ್ಲ. ಇಲ್ಲ ಅಂದರೆ ನಮಗೆ ಮಾರ್ಕೆಟಲ್ಲಿ ಸಿಕ್ಕಿದ್ರೂ ಕೂಡ ಸಾವಯವ ಪದ್ಧತಿನಲ್ಲಿ ಬೆಳೆದಂಥ ಹಣ್ಣುಗಳೆಲ್ಲ ಸಿಕ್ಕೋದಿಲ್ಲ ಅಲ್ವಾ. ನಾವು ಈ ತರಹ ಸಾವಯವ ಪದ್ಧತಿನಲ್ಲಿ ಬೆಳೆದಂಥ ಹಣ್ಣುಗಳನ್ನು ತಿನ್ನೋದಕ್ಕೂ ಕೂಡ ಒಂದು ಅವಕಾಶ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನಾವು ಯಾವತ್ತೂ ರುಚಿ ನೋಡದೇ ಇರುವಂತಹ ಮಲೆನಾಡಿನ ಅಡುಗೆಗಳಾಗಲಿ, ಕರಾವಳಿದು ಯಾವುದೇ ಒಂದು ಅಡುಗೆ ಆದ್ರೂ ಕೂಡ ನಾವಿಲ್ಲಿ ಆ ರುಚಿಯನ್ನು ಕೂಡ ಸವಿಯಬಹುದು. ಯಾಕೆಂದರೆ ಹೊರಗಡೆ ಎಲ್ಲನೂ ಈ ತರಹ ಅಡುಗೆಗಳನ್ನು ಮಾಡೋದಕ್ಕೆ ಆ ತರಕಾರಿನೂ ಏನೋ ಸಿಗ್ತಾ ಇರೋದಿಲ್ಲ. ಇಲ್ಲಿ ಎಲ್ಲನೂ ಹಳ್ಳಿಗಳಲ್ಲಿ ಸಿಗುವಂತಹ ಎಲ್ಲ ತರಕಾರಿ ಎಲ್ಲ ಸಿಗೋದಕ್ಕೆ ಆ ತರಹ ಅಡುಗೆಗಳನ್ನು ಕೂಡ ನೀವು ರುಚಿಯನ್ನು ಸವಿಬಹುದು. ಹಾಗೆ ಇಲ್ಲಿ ನೀವು ನೋಡ್ಬೋದು ತೋಟ ಕೂಡ ಇಲ್ಲೇ ಪಕ್ಕದಲ್ಲೇ ತೋಟ ಇದೆ. ನಾನು ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ
ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ, ಈ ಥರ ಎಲ್ಲನೂ ಇದೆ. ನಮ್ಮ ಮಕ್ಕಳಿಗೆಲ್ಲ ಈ ಥರ ತೋಟ ಎಲ್ಲ ಗೊತ್ತಿಲ್ಲದೆ ಇರುವಂಥ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಅವರಿಗೂ ಕೂಡ ಈ ಕೃಷಿಯ ಬಗ್ಗೆ ಕೂಡ ನಾವು ತೋರಿಸ್ಬೋದು. ಈ ರೀತಿಯಾಗಿ ಕೃಷಿಯನ್ನು ಮಾಡ್ತಾರೆ, ಯಾವ ರೀತಿಯಲ್ಲಿ ಬೆಳೆಗಳನ್ನು ಬೆಳೀತಾರೆ ಅನ್ನೋದನ್ನು ಕೂಡ ಮಕ್ಕಳು ಕೂಡ ನೋಡಿಕೊಂಡು ಖುಷಿ ಪಡ್ತಾರೆ ಅಲ್ವಾ. ಯಾಕೆಂದರೆ ಇವಾಗಿನ ಆಧುನಿಕ ಯುಗದಲ್ಲಿ ಪೇಟೆದಂಗಳಲ್ಲೆಲ್ಲ ಬೆಳೆದಂತಹ ಮಕ್ಕಳಿಗೆ ಈ ತೋಟ ಎಲ್ಲ ಗೊತ್ತೇ ಇರೋದಿಲ್ಲ ಅಲ್ವಾ. ಅಂತಹ ಮಕ್ಕಳನ್ನು ಕೂಡ ನಾವು ಈ ಥರ ಪರಿಸರದಲ್ಲಿ ಕರ್ಕೊಂಡು ಬಂದು ಯಾವ ರೀತಿಯಲ್ಲಿ ಕೆಲಸ ಎಲ್ಲ ಆಗುತ್ತೆ, ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸಿದರೆ ಅವರಿಗೂ ಕೂಡ ಒಂದು ನಾಲೆಜ್ ಆಗುತ್ತೆ ಅಲ್ವ. ನಾನು ಆಗಲೇ ಹೇಳಿದೆ ನೋಡಿ, ಫೈರ್ ಕ್ಯಾಂಪ್ ಮಾಡೋದಕ್ಕೆಲ್ಲ ಜಾಗ ಇದೆ ಅಂತ. ನೋಡಿ ಇಲ್ಲಿ ನೋಡಿ, ಆ ಜಾಗವನ್ನು ಮಾಡಿರೋದು ಫೈರ್ ಕ್ಯಾಂಪ್ಗೆ ಅಂತ. ಹಾಗೆ ಮಳೆ ಬರೋ ಹೊತ್ತಿಗೂ ಕೂಡ ಫೈರ್ ಕ್ಯಾಂಪ್ ಮಾಡೋದಕ್ಕೆ ಅಂತ ಸ್ಪೆಷಲ್ಲಾಗಿ ಬೇರೆ ಜಾಗವನ್ನು ಕೂಡ ಮಾಡಿದ್ದಾರೆ. ಅದನ್ನು ನಾನು ವಿಡಿಯೋ ಮಾಡೋದಕ್ಕೆ ಆಗಿಲ್ಲ, ಮಳೆ ಸ್ಟಾರ್ಟ್ ಆಗಿಬಿಡ್ತು ನನಗಷ್ಟೊತ್ತಿಗಾಗಲೇ. ಅದಕ್ಕೋಸ್ಕರ ನಾನು ಅದನ್ನು ಮಾಡಿಲ್ಲ. ಆದರೆ ಇಲ್ಲೇ ಪಕ್ಕದಲ್ಲೇ ಫೈರ್ ಕ್ಯಾಂಪ್ ಮಾಡೋದಕ್ಕೆ ಅಂತ, ಮಳೆನಲ್ಲೂ ಕೂಡ ಮಾಡೋದಿದ್ರೆ ಅಂತ ಒಂದು ಸ್ಪೆಷಲ್ ಜಾಗವನ್ನು ಕೂಡ ಮಾಡಿದ್ದಾರೆ. ಹಾಗೆ ಈ ಜಾಗಕ್ಕೆ ಬರುವಂತಹ ದಾರಿಯನ್ನು ಕೂಡ ನಾನು ಇನ್ನೊಮ್ಮೆ ಹೇಳ್ತೀನಿ ನಿಮಗೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಇರುವಂತಹ ಹೋಮ್ ಸ್ಟೇ ಇದು. ಈ ಹೋಮ್ ಸ್ಟೇಗೆ ಬರೋದಕ್ಕೆ ನಾವು ಹುಬ್ಬಳ್ಳಿಯಿಂದ ಕೂಡ ಬರ್ಬೋದು, ಸಿರ್ಸಿ ಮುಖಾಂತರ ಕೂಡ ಬರ್ಬೋದು. ಈ ಹೋಮ್ ಸ್ಟೇ ಇರೋದು ಎಲ್ಲದಕ್ಕೂ ಸೆಂಟರ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಹೋಮ್ ಸ್ಟೇನಲ್ಲಿ ಉಳ್ಕೊಂಡ್ರೆ ಸಿರ್ಸಿಗೆ ಹೋಗೋದಕ್ಕೂ ಹತ್ತಿರ ಆಗುತ್ತೆ, ಯಲ್ಲಾಪುರಕ್ಕೆ ಹೋಗೋದಕ್ಕೂ ಹತ್ತಿರ ಆಗುತ್ತೆ. ಸಿರ್ಸಿನಲ್ಲೂ ಕೂಡ ತುಂಬ ಫಾಲ್ಸ್ಗಳಿದೆ, ದೇವಸ್ಥಾನಗಳಿದೆ, ಹೀಗೆ ತುಂಬ ನೋಡುವಂಥ ಕ್ಷೇತ್ರಗಳಿದೆ. ಹಾಗೆಯೇ ಈ ಯಲ್ಲಾಪುರದಲ್ಲೂ ಕೂಡ ಅಷ್ಟೇ, ಯಲ್ಲಾಪುರ ತಾಲೂಕಿನಲ್ಲೂ ಅಲ್ಲೂ ಕೂಡ ತುಂಬ ಫಾಲ್ಸ್ ಇದೆ, ದೇವಸ್ಥಾನಗಳಿದೆ, ಹೀಗೆ ತುಂಬ ನೋಡುವಂತಹ ಕ್ಷೇತ್ರಗಳೆಲ್ಲ ಇದೆ. ಇಲ್ಲೂ ಕೂಡ ನೀವೆಲ್ಲ ನೋಡ್ಬೋದು. ನೀವು ಎಲ್ಲೂ ನೋಡೇ ಇಲ್ಲ ಅಂತಾದರೂ ಈ ಹೋಮ್ ಸ್ಟೇನಲ್ಲೇ 2 ದಿನ ಆರಾಮಾಗಿ ಉಳ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ನೋಡಿ, ವಾಟರ್ ಆ್ಯಪಲ್ ಗಿಡ ಇದೆ. ವಾಟರ್ ಆ್ಯಪಲ್ ಗಿಡದಲ್ಲಿ ಎಷ್ಟೊಂದು ಚೆನ್ನಾಗಿ ವಾಟರ್ ಆ್ಯಪಲ್ ಆಗಿದೆ ಅಂತ ನೀವೇನೇ ನೋಡ್ಬೋದು. ಈ ವಾಟರ್ ಆ್ಯಪಲ್ ಅದರಲ್ಲೂ ಕೂಡ ತುಂಬ ಸ್ವೀಟ್ ಇರುವಂತಹ ಜಾತಿ ವಾಟರ್ ಆ್ಯಪಲ್ಲು. ಎಷ್ಟೊಂದು ಚೆನ್ನಾಗಿತ್ತು ಇದು. ನಾನೇ ಗಿಡದಿಂದ ಕಿತ್ಕೊಂಡು ತಿಂತಾ ಇದ್ದೀನಿ. ತುಂಬ ಖುಷಿ ಕೂಡ ಆಯಿತು ನನಗೆ, ಗಿಡದಿಂದ ಕಿತ್ಕೊಂಡು ತಿಂತಾ ಇದ್ದೀನಲ್ವ. ಮತ್ತು ಇದು ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವಂತಹ ವಾಟರ್ ಆ್ಯಪಲ್ಲು. ಇವರು ಈ ಗಿಡಗಳಿಗೆಲ್ಲನೂ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸೋದಿಲ್ಲ, ಸಗಣಿ ಗೊಬ್ಬರವನ್ನು ಬಳಸ್ತಾರೆ. ಹಾಗೆ ಬೇರೆ ಸಾವಯವ ಗೊಬ್ಬರಗಳನ್ನು ಹಾಕಿಯೇ ಇಲ್ಲಿ ಹಣ್ಣಿನ ಗಿಡಗಳನ್ನೆಲ್ಲ ಬೆಳೆಸ್ತಾರೆ. ಇವರ ತೋಟದಲ್ಲಿ ಮಾವು, ಹಲಸು, ಹಾಗೆ ಬೇರೆ ಬೇರೆ ಹಣ್ಣಿನ ಜಾತಿ ಗಿಡಗಳ ತುಂಬ ಜಾತಿ ಹಣ್ಣಿನ ಗಿಡಗಳಿದೆ. ಪಪಾಯ, ಈ ತರಹ ಬೇರೆ ಬೇರೆ ಹಣ್ಣುಗಳನ್ನು ಆಯಾ ಸೀಸನ್ನಲ್ಲಿ ಆಗುವಂಥ ಹಣ್ಣುಗಳನ್ನು ಅಲ್ಲಿ ಹೋಮ್ ಸ್ಟೇನಲ್ಲಿ ಉಳಿದಂತಹ ಗೆಸ್ಟ್ಗಳಿಗೆ ಅವರು ಕೊಡ್ತಾರೆ. ಅದನ್ನು ಕೂಡ ಅಲ್ಲಿ ಸೇವಿಸ್ಬೋದು ಅಂತ ಅಂದೆ ಅಲ್ವ ನಾನು. ಬೆಳಗ್ಗೆನೂ ತಿನ್ಬೋದು, ಮಧ್ಯಾಹ್ನ ಊಟಕ್ಕೂ ಕೂಡ ತೊಗೋಬೋದು ಅವರು ಆ ಹಣ್ಣುಗಳನ್ನು. ಹಾಗೆ ರಾತ್ರಿ ಡಿನ್ನರ್ ಕೂಡ ಆ ಹಣ್ಣುಗಳನ್ನು ತೊಗೋಬೋದು. ನೋಡಿ ಇಲ್ಲಿ ಚಿಕ್ಕದಾದಂತಹ 3 ವರ್ಷದ ಅಡಿಕೆ ಗಿಡಗಳನ್ನು ನೀವು ನೋಡ್ತಾ ಇದ್ದೀರಾ. ನೋಡಿ, ಅಡಿಕೆ ಗಿಡಕ್ಕೆ ಸಿಂಗಾರ ಕೂಡ ಬಂದಿದೆ. 3 ವರ್ಷದ ಅಡಿಕೆ ಗಿಡಗಳು ಇದು ಗಿಡ್ಡ ತಳಿಯ ಅಡಿಕೆ ಗಿಡಗಳು. ಹಾಗೆ ಅಲ್ಲಿ ನೀರಿನ ಬಾವಿಯನ್ನು ಕೂಡ ನೀವು ನೋಡ್ಬೋದು. ಈ ನೀರಿನ ಬಾವಿ, ಆ ನೀರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಬಂದಿರುವಂತಹ ಗೆಸ್ಟ್ ಎಲ್ಲ ಫಿಲ್ಟರ್ ನೀರನ್ನು ಯೂಸ್ ಮಾಡ್ದೇ ಈ ನೀರನ್ನೇ ಕುಡಿಯೋದಕ್ಕೆ ಬಯಸ್ತಾರಂತೆ. ಅಷ್ಟೊಂದು ಚೆನ್ನಾಗಿದೆ ನೀರು ಅಂತ ಹೇಳ್ತಾರೆ. ನೋಡಿ, ಈ ತೋಟವನ್ನು ಕೂಡ ನೀವು ನೋಡ್ಬೋದು. 4 ವರ್ಷದ ತೋಟ ಇದು. 4 ವರ್ಷಕ್ಕೆ ಎಷ್ಟೊಂದು ಚೆನ್ನಾಗಾಗಿದೆ ತೋಟ ಅಂತ ನೀವು ನೋಡ್ಬೋದು. ಹಾಗೆ ಇಲ್ಲೆಲ್ಲ ಮಧ್ಯ ಎಲ್ಲ ಅಡ್ಡಾಡೋದಕ್ಕೆ ಅಂತ ದಾರಿಯನ್ನು ಮಾಡಿದ್ದಾರೆ ಅವರು. ಈ ತೋಟದ ಸುತ್ತಮುತ್ತಲು ಎಲ್ಲ ಕಡೆನೂ ವಾಕಿಂಗ್ ಮಾಡ್ಬೋದು. ಈ ಪರಿಸರದಲ್ಲಿ ವಾಕ್ ಮಾಡೋದು ಕೂಡ ತುಂಬ ಖುಷಿ ಆಗುತ್ತೆ ಅಲ್ವಾ. ಆಕ್ಸಿಜನ್ ಲೆವೆಲ್ ಕೂಡ ಈ ಅಡಿಕೆ ತೋಟದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಡಿಕೆ ತೋಟದಲ್ಲಿ ವಾಕಿಂಗ್ ಮಾಡೋದು ಕೂಡ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೋಸ್ಕರ ಈ ಥರ ಅಡಿಕೆ ತೋಟದ ಪಕ್ಕದಲ್ಲೇ ನೀವು ವಾಕ್ ಮಾಡ್ಬೋದು. ನೋಡಿ, ಎಲ್ಲ ಕಡೆನೂ ಸಿಂಗಾರವನ್ನು ಆಗಿರೋದನ್ನು ನೋಡ್ಬೋದು. ಅಡಿಕೆ ಮರದಲ್ಲಾಗಿರುವಂಥ ಸಿಂಗಾರಗಳು ಇದು. ಇವಾಗೆಲ್ಲ ಗಾಳಿ ಮಳೆಗೆ ನೋಡಿ ಬಾಳೆ ಗಿಡಗಳೆಲ್ಲ ಬಿದ್ದು ಹೋಗಿದೆ ಅಲ್ಲಿ. ಹೀಗೆ ಇಲ್ಲಿ ನಾವೆಲ್ಲ ಫುಲ್ಲೆಲ್ಲ ರೌಂಡ್ ಹಾಕ್ಕೊಂಡು ಬಂದ್ವಿ. ಅಲ್ಲಿ ಇನ್ನೂ ತುಂಬ ಕೆಲಸಗಳನ್ನು ಮಾಡೋದಿದೆ ಅಂತ ಅಂದರು ಅಲ್ಲಿ ಓನರೆಲ್ಲ ನಮ್ಮ ಜೊತೆ ಮಾತಾಡ್ತಾ. ಯಾಕೆಂದರೆ ಅಲ್ಲಿ ಇನ್ನೂ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡೋದಿದೆಯಂತೆ. ಅಲ್ಲಿ ಇನ್ನೂ ತುಂಬಾ ಕೆಲಸಗಳನ್ನು ಮಾಡ್ತೀವಿ. ನೆಕ್ಸ್ಟ್ ನೀವು ಬರೋ ಟೈಮ್ನಲ್ಲಿ ನಾವು ಇನ್ನೂ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿರ್ತೀವಿ ಅಂತ ಕೂಡ ಹೇಳಿದರು. ಅದನ್ನು ಕೂಡ ನಮ್ಗೆ ಕೇಳಿ ಖುಷಿ ಆಯಿತು. ಯಾಕೆಂದರೆ ನಾವು ಒಂದು ಸಲ ಇದ್ದಂಥ ವ್ಯವಸ್ಥೆಗಳು ಇರೋದಿಲ್ಲ. ಇನ್ನೊಂದು ಸಲ ಹೋದವಾಗ ಮತ್ತೆ ಚೇಂಜಸ್ ಮಾಡಿರ್ತಾರೆ. ತುಂಬಾ ಮತ್ತು ಒಳ್ಳೆಯ ಇಂಪ್ರೂವ್ಮೆಂಟ್ಸ್ಗಳನ್ನು ಮಾಡಿರ್ತಾರೆ ಅಲ್ಲಿ. ಅದು ಕೂಡ ಒಂಥರ ಖುಷಿ ಆಗುತ್ತಲ್ವ. ಯಾಕೆಂದರೆ ನಾವು ಈ ಸಲ ಹೋದವಾಗ ಒಂದು ನೋಡಿರ್ತೀವಿ ಅಂತಂದರೆ ನೆಕ್ಸ್ಟ್ ಟೈಮ್ ಹೋದವಾಗ ಬೇರೆ ಬೇರೆ ಗಿಡಗಳನ್ನು, ಬೇರೆ ಬೇರೆ ಏನಾದರೂ ವ್ಯವಸ್ಥೆಯನ್ನು ನೋಡ್ಬೋದಾಗಿರುತ್ತೆ ನಾವಲ್ಲಿ. ಈ ಥರ ನಾವು ಒಂದು ಸಲ ಹೋಗಿ ಬಂದ್ವಿ ಆಯಿತು ನೋಡಿ ಅಂತ ಅಂದ್ಕೊಳ್ಳೋ ಹಾಗೇನೇ ಇಲ್ಲ. ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ಯಾರೇ ಒಬ್ಬರಲ್ಲಿ ಹೋಗಿ ಬಂದ್ರೂ ಕೂಡ ಮತ್ತೆ 10 ಜನರಿಗೆ ನಾವು
ನೀವು ಆ ಹೋಮ್ ಸ್ಟೇಗೆ ಹೋಗಿ ತುಂಬ ಚೆನ್ನಾಗಿದೆ ಅಂತ ಹೇಳುವಂಥ ರೀತಿಯಲ್ಲಿ ಇರುತ್ತೆ. ಇಲ್ಲಿ ನೋಡಿ ಮಕ್ಕಳಿಗೆ ಬೇರೆ ಸ್ವಿಮ್ಮಿಂಗ್ ಪೂಲು, ದೊಡ್ಡವ್ರಿಗೆ ಬೇರೆ ಅಂತ ಅಲ್ಲಿ ಮಾಡ್ತಾ ಇದ್ದಾರೆ. ಇವಾಗ ಈ ಕೆಲಸ ನಡೀತಾ ಇದೆ ಅಲ್ಲಿ. ಇದನ್ನು ಕೂಡ ನಾನು ಇನ್ನೊಂದು ಸಲ ಹೋಗೋದ್ರೊಳಗೆ ಮಾಡಿ ಆಗಿರ್ಬೋದು. ನೆಕ್ಸ್ಟ್ ನಾನು ಮತ್ತೆ ಅಲ್ಲಿ ಹೋದರೆ ಮತ್ತೆ ವಿಡಿಯೋನ ಮಾಡಿದರೆ ಅದನ್ನು ಕೂಡ ನಿಮಗೆ ಮುಂದಿನ ಸಲ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ಎಲ್ಲ ಕಡೆನೂ ಸಣ್ಣ ಸಣ್ಣ ಅಡಿಕೆ ಗಿಡಗಳನ್ನು ಕೂಡ ಹಾಕಿದ್ದಾರೆ ಅದರ ಸುತ್ತಲೂ. ಹಾಗೆ ಇಲ್ಲಿ ನೋಡಿ ಇಲ್ಲೂ ಕೂಡ ಬಾಳೆ ಗಿಡಗಳು, ಅಡಿಕೆ ಗಿಡಗಳು ಅಷ್ಟೇ ಅಲ್ಲದೆ ಮುಂದ್ಗಡೆ ನೋಡ್ಬೋದು ನೀವು ಮಾವಿನ ಗಿಡ, ಪಪ್ಪಾಯ ಎಲ್ಲನೂ ಇದೆ. ನೋಡಿ ಇಲ್ಲಿ ಮಾವಿನ ಗಿಡಗಳಲ್ಲೆಲ್ಲ ಕಾಯಿ ಕೂಡ ಇದೆ. ಇನ್ನು ಮಾವಿನಕಾಯಿ ಎಲ್ಲ ತೆಗೆದಾಗಿಲ್ಲ. ನೋಡಿ ಇಲ್ಲೇ ಪಕ್ಕದಲ್ಲೇ ಪಪ್ಪಾಯ ಗಿಡ ಇದೆ. ಪಪ್ಪಾಯ ತೋಟನೇ ಇದೆ, ಒಂದು ಗಿಡ ಅಲ್ಲ, ತೋಟನೇ ಫುಲ್ ಇದೆ. ಅಲ್ಲೆಲ್ಲ ಕಾಯಿ ಬಂದಿದೆ ನೋಡಿ. ಈ ಥರ ಅವರು ಸಾವಯವ ಪದ್ಧತಿನಲ್ಲಿ ಬೆಳೆದಂಥ ಪಪ್ಪಾಯ ಕಾಯಿ ಅಥವಾ ಯಾವುದೇ ಹಣ್ಣುಗಳನ್ನು ಕೂಡ ನಿಮ್ಗೆ ಅಲ್ಲಿ ಕೊಡ್ತಾರೆ ನೋಡಿ. ಈ ತರಹ ಈ ಒಂದು ಒಳ್ಳೆ ರೆಸಾರ್ಟಿಗೆ ನೀವು ಕೂಡ ಖಂಡಿತ ಭೇಟಿ ಮಾಡಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಯಾಕೆಂದರೆ ನಾನು ತುಂಬ ಚೆನ್ನಾಗಿದೆ ಅಂತ ನಿಮಗೆಲ್ಲ ನಾನಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಪರಿಸರದಲ್ಲಿ ಒಂದ್ಸಲ ನಾವು ಉಳ್ಕೊಂಡು ಬಂದರೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ ನೋಡಿ. ಇಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೂಡ ನಾನೇನು ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾವಾಗಾದರೂ ರೂಮ್ಗಳನ್ನು ಬುಕ್ ಮಾಡಿಕೊಂಡು ಹೋಗ್ಬೋದು. ಹಾಗೆ ನೋಡಿ ಇಲ್ಲಿ ಅವರು ಒಂದು ಮ್ಯಾಪನ್ನು ಹಾಕಿದ್ದಾರೆ. ಅದರಲ್ಲಿ ಅಲ್ಲಿಂದ ಹತ್ತಿರ ಯಾವ್ಯಾವ ದೇವಸ್ಥಾನಗಳಿದೆ, ಯಾವ್ಯಾವ ಪ್ಲೇಸಸ್ ಇದೆ ನೋಡುವಂಥದ್ದು, ಯಾವ್ಯಾವ ಫಾಲ್ಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ಅಲ್ಲಿ ಹೋಗಿ ಉಳ್ಕೊಂಡ್ರೆ ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ ಎಲ್ಲಿಂದ ಎಲ್ಲಿ ಹೋಗ್ಬೋದು, ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಅನ್ನೋದು. ನೀವು ಕೂಡ ಖಂಡಿತ ಹೋಗಿ ನೋಡಿ.